ಆ ಡಿಸ್ಟ್ರಿಕ್ಟ್ ಗವರ್ನರು ಅವರದೇ ಆದಂತಹ ಒಂದು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆ ಕನಸುಗಳು ಅಂದ್ರೆ ಈ ಸಮಾಜವನ್ನ, ಈ ಸೊಸೈಟಿಯನ್ನ ಹೇಗೆ ಬದಲಾಯಿಸಬೇಕು, ಮತ್ತೆ ಇದರಿಂದ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದು ಒಂದಷ್ಟು ಅವ್ರಿಗೆ ಈ ಸಮಾಜದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳ ಗಮನವನ್ನ ಇಟ್ಟುಕೊಂಡು ಈ ಒಂದು ವಿಷನ್ಸ್ ನ ಮಾಡಿರ್ತೀವಿ. ಸೊ ಇದರಲ್ಲಿ ನನ್ನ ಮೊದಲ ಕನಸು ಬಹುಶಃ ನಂಗೆ ಅಜಯ್ ಗೌಡ ಸರ್ ಮಾತಾಡ್ತಾ ಇದ್ದಾಗ ನಂಗೆ ಅನ್ನಿಸ್ತಾ ಇತ್ತು, ಏನ್ ನಾವಿಬ್ರು ಒಂದೇ ತರ ಥಿಂಕ್ ಮಾಡ್ತಾ ಇದೀವಿ ಅಂತ. ಅಲ್ಲಿ ಅವ್ರಿಗೆ ಹೇಳಿದ ತಕ್ಷಣ ನನಗೆ ಶಾಕ್. ಯಾಕಂದ್ರೆ ನಾನು ಈಗಲೇ ಅದನ್ನ ಇಲ್ಲಿ ರಿವೀಲ್ ಮಾಡಿರೋದು. ದೇವಸ್ಥಾನನ ತಗೊಂಡಿದೀವಿ ಸರ್ ಈ ಸಲ. ನೀವು ಹೇಳ್ತಾ ಇದ್ರಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಆಚಾರ ವಿಚಾರದ ಬಗ್ಗೆ ಜನಗಳಿಗೆ ಅರಿವನ್ನ ಮೂಡಿಸ್ಬೇಕು. ಎಸ್, ಹೆಲ್ತ್ ಕ್ಯಾಂಪು ಬಿಡಿ, ಎಲ್ಲ ಕಡೆ ಇವಾಗ ಆರೋಗ್ಯದು ಒಂದಷ್ಟು ಫ್ರೀಗಳು ಖಂಡಿತ ಇದ್ದೇ ಇದೆ ಬಡವರಿಗೆ ಅಂತ. ಮೋದಿ ಕಾರ್ಡು, ಪ್ರತಿಯೊಂದು ಎಲ್ಲ ಕಡೆ ಬಿಡ್ತಿರ್ತಾರೆ. ಆದ್ರೆ ನಮ್ಮ ಇತಿಹಾಸವನ್ನ, ನಮ್ಮ ಈ ನೆಲದ ಹಿಂದಿನ ಸೊಗಡನ್ನ ಅದನ್ನ ಹಾಗೆ ಉಳಿಸುವಂತಹ ಒಂದಷ್ಟು ಕೆಲಸ ಈ ದೇವಸ್ಥಾನಗಳು ಎಲ್ಲಿ ಬ್ಯಾಂಗ್ಳೂರ್ ಇರ್ಬೋದು ಅಥವಾ ರೂರಲ್ ಇರ್ಬೋದು, ಎಲ್ಲೇ ಇರ್ಬೋದು, ಶಿಥಿಲಗೊಂಡಂತಹ ದೇವಸ್ಥಾನಗಳನ್ನ ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡೋದು ಅಥವಾ ಅದನ್ನ ನವೀಕರಣಗೊಳಿಸುವಂತದ್ದು. ಹಬ್ಬ ಇಷ್ಟು ದುಡ್ಡು ಕೊಟ್ಟು ನಮ್ಗೆ ಮಾಡಕ್ಕಾಗತ್ತಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಇಷ್ಟು ಜನ ನಾವು ಕೂತಿದ್ದೀವಿ, ಒಬ್ಬೊಬ್ರು ನಮ್ಗೆ 100 ರೂಪಾಯಿ ಕೊಟ್ಬಿಟ್ರು ಕೆಲಸ ಆಗ್ಬಿಡುತ್ತೆ. ಒಂದು ಪೇಂಟ್ ಮಾಡಿಸೋದಾಗಿರ್ಬೋದು, ಅಥವಾ ಒಂದು ಫ್ಲೋರ್ ಹೋಗಿರೋದಿರ್ಬೋದು, ಒಂದು ಗೋಡೆ ಇರ್ಬೋದು. ಯಾಕೆ ನಾವು ಆ ಥರ ಕೆಲಸ ಮಾಡಬಾರ್ದು? ಇದರಲ್ಲಿ ಒಂದೇನಾಗುತ್ತೆ, ನಮಗೆ ಭಗವಂತ ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತೀವಿ. ಹಾಗೆ ದೇವರ ಸೇವೆನೇ ನಾವು ಡೈರೆಕ್ಟ್ ಆಗಿ ಮಾಡಿದಾಗ ನಮಗೆ ಆ ಪುಣ್ಯ ಖಂಡಿತ ಸಿಗುತ್ತೆ. ಸೊ ನಿಮ್ಮ ಸುತ್ತಮುತ್ತಲೂ ನಿಮಗೆಲ್ಲಾದ್ರೂ ಆ ಥರ ಒಂದು ಹಳೆಯದಾದಂತಹ ದೇವಸ್ಥಾನ ಅಥವಾ ಅದು ಏನಾದರೂ ಸ್ವಲ್ಪ ಶಿಥಿಲಗೊಂಡಂತಹ ದೇವಸ್ಥಾನಗಳು ಕಂಡು ಬಂದಲ್ಲಿ ದಯವಿಟ್ಟು ತಿಳಿಸಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ವತಿಯಿಂದ ಅಂಡ್ ನಿಮ್ಮಗಳ ಎಲ್ಲ ಸಹಕಾರದಿಂದ ಆ ದೇವಸ್ಥಾನವನ್ನ ಸುಮಾರು ನಮ್ಮ ಕೈಲಿ ಎಷ್ಟಾಗುತ್ತೆ ಈ ವರ್ಷ ಅದನ್ನ ಮಾಡಬೇಕು ಅನ್ನೋದು ನನ್ನ ಬಹುದೊಡ್ಡ ಕನಸಾಗಿದೆ. ಸೊ ನೀವೆಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ ಭಾವಿಸ್ತಾ ಅಂತ ಕೇಳ್ಬೋದಾ, ಇದು ಚೆನ್ನಾಗಿದ್ಯಾ ಕಾನ್ಸೆಪ್ಟ್ ಕೊಡ್ತೀರಾ? ಈ ಮೊದಲು ಒಂದ್ಸಲ ನಾನು ಕನಕಪುರದಲ್ಲಿ ಕಾಳಿಕಾ ಮಾತೆ ಟೆಂಪಲ್ ನಾನು ಒಂದು ಪುನರುತ್ಥಾನ ಮಾಡಿಸಿದ್ವಿ. ಆ ಕೆರೆನ ನಮ್ಮ ವೀಣಾ ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಒಂದೇ ಸಲ 10,000 ರೂಪಾಯಿ ಅವ್ರದ್ದು ಕೊಟ್ಟಿದ್ರು. ಅದು ಸುಮಾರು 2.5 ಲಕ್ಷದ ಪ್ರಾಜೆಕ್ಟ್ ಆಗಿತ್ತು. ಅಂಡ್ ನೀವೆಲ್ಲ ಎಲ್ಲರೂ ಇದ್ರೆಲ್ಲ ನೀವು ಇದ್ದಲ್ಲ ಕನಕಪುರ, ನಮ್ಮ ಛಾಯಾ ಬಸವರಾಜು ಮತ್ತೆ ಇನ್ನು ಯಾರು ನನ್ನ ಜೊತೆ ಒಂದಷ್ಟು ಜನ ಇದ್ರು, ಎಲ್ರು ಕೂಡ ನನಗೆ ಮರ್ತೋಗಿದೆ. ಛಾಯಾ ಅವರ ತಂಗಿ. ದೆನ್ ನೆಕ್ಸ್ಟ್ ವ್ಯವಸಾಯದಕ್ಕೆ ಉತ್ತೇಜನ ಆಯಿತು. ಸ್ವಲ್ಪ ಫಾಸ್ಟ್ ಆಗಿ ಮಾಡಿ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಮೇಬಿ ಪ್ಲೇ ಮಾಡಿ ನಿಧಾನಕ್ಕೆ. ಈಗ ನಾವು